ರಾಜ್ಯದಲ್ಲಿ ಫುಟ್ಪಾತ್ ತೆರವು ಕಾರ್ಯ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಹಲ್ಲೆ ಮಾಡಲಾಗಿತ್ತು. ಪ್ರಕರಣದ ಸಂಬಂಧ ಮಾಡಿದ್ದು ತಪ್ಪು ಅಂತ ಕೈ ಮುಗಿದು ಬೇಡ್ಕೊಂಡಿದ್ದಾರೆ ಆರೋಪಿಗಳು. ಜಾಲತಾಣದಲ್ಲಿ ಪೊಲೀಸರಿಂದ ಬಿಫೋರ್ ಹಾಗೆ ಆಫ್ಟರ್ ಅವರ ನಡವಳಿಕೆ ಹೇಗಿತ್ತು ಈ ವಿಡಿಯೋವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಕಾನೂನನ್ನ ಯಾರು ಕೂಡ ಕೈಗೆ ತೆಗೆದುಕೊಳ್ಳಬಾರದು ಅಂತ ಆರೋಪಿಗಳಿಗೆ ಬುದ್ಧಿವಾದವನ್ನ ಕೂಡ ಹೇಳಿದ್ದಾರೆ. ನಮ್ಮದು ತಪ್ಪಾಯಿತು ಅಂತ ಬೇಡ್ಕೊಂಡಿದ್ದಾರೆ ಆರೋಪಿಗಳು. ಸದ್ಯ ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕೆಲ ವ್ಯಾಪಾರಸ್ಥರು ಅಥವಾ ಕೆಲವೊಂದಷ್ಟು ಕಿಡಿಗೇಡಿಗಳು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆ ಕೆಲಸವನ್ನ ಮಾಡೋದಕ್ಕೆ ಬಿಡ್ತಾ ಇಲ್ಲ. ತೆರವು ಮಾಡಿದ್ರು ಕೂಡ ಮತ್ತೆ ಅದೇ ಜಾಗದಲ್ಲಿ ಬರುವುದು ವ್ಯಾಪಾರವನ್ನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದು ಕಾನೂನು ಬಾಹಿರ ಅಂತ ಗೊತ್ತಿದ್ರು ಕೂಡ ಇದೇ ರೀತಿಯಲ್ಲಿ ಶಿವಾಜಿನಗರದಲ್ಲೂ ಕೂಡ ಆಗಿತ್ತು. ಅಧಿಕಾರಿಗಳನ್ನ ಅಟ್ಟಾಡಿಸ್ಕೊಂಡು ಹೊಡೆದಿರೋದು, ಅಲ್ಲಿ ಪೊಲೀಸರಿದ್ರು ಕೂಡ ಸಹಾಯಕ್ಕೆ ಬಾರದೇ ಇರೋದು, ಅದೆಲ್ಲ ಆದ ನಂತರದಲ್ಲಿ ಸದ್ಯ ಪೊಲೀಸರು ಆರೋಪಿಗಳನ್ನ ಅರೆಸ್ಟ್ ಕೂಡ ಮಾಡಿದ್ರು. ಸದ್ಯ ಈಗ ಬಿಫೋರ್ ಹಾಗೆ ಆಫ್ಟರ್ ವಿಡಿಯೋವನ್ನ ಕೂಡ ಪೊಲೀಸರು ಶೇರ್ ಮಾಡ್ಕೊಂಡಿದ್ದಾರೆ. ಇಂದು ಶಿವಾಜಿನಗರಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಕ್ರಮ ಮಾಡಬೇಕಾದರೆ ನಾವು ಮಾಡಿರುವ ತಪ್ಪನ್ನು ಇನ್ನೊಮ್ಮೆ ನಾವು ಮಾಡೋದಿಲ್ಲ. ನಮ್ಮನ್ನು ಕ್ಷಮಿಸಿ. ನಾವು ತಪ್ಪು ಮಾಡಿದ್ದೀವಿ ಎಷ್ಟೇ ಮಾತ್ರ ಮಾಡೋದಿಲ್ಲ. ನಾವು ಯಾವತ್ತೂ ಕಾನೂನನ್ನ ಕೈಗೆ ತಗೊಳ್ಳೋದಿಲ್ಲ. ನಾವು ಮಾಡಿದ್ದು ತುಂಬಾ ತಪ್ಪು. ಕಾನೂನನ್ನು ಯಾರು ಕೈಗೆ ತಗೋಬೇಡಿ. ಫುಟ್ಪಾತ್ ತೆರವು ವೇಳೆಯಲ್ಲಿ ಅಧಿಕಾರಿಗಳಿಗೆ ಹಲ್ಲೆ ಮಾಡಿದ್ರು, ಓಡಾಡಿಸ್ಕೊಂಡು ಹೊಡೆದಾಟ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ರೌಡಿಗಳು ಕೂಡ ಅಧಿಕಾರಿಗಳ ಮೇಲೆ ಮುಗಿಬಿದ್ದಿದ್ರಲ್ಲ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ. ಆಫ್ಟರ್ ಹಾಗೆ ಬಿಫೋರ್ ವಿಡಿಯೋವನ್ನ ಸದ್ಯ ಪೊಲೀಸರಿಗೆ ಶೇರ್ ಮಾಡ್ಕೊಂಡಿದ್ದಾರೆ. ಕೆಲಸಕ್ಕೆ ಅಡ್ಡಿ ಮಾಡಬೇಡಿ ಅನ್ನೋದಾಗಿ ಕೂಡ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಒತ್ತುವರಿ ಕಾರ್ಯ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಲ್ಲಿ ವ್ಯಾಪಾರಸ್ಥರು ಅಥವಾ ರೌಡಿಸಂ ಮಾಡ್ತಾ ಇರೋದು ಬೆಳಕಿಗೆ ಬರ್ತಾ ಇದೆ.